ಹಾಯ್ ಗೈಸ್, ನಾವಿವತ್ತು ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇದು ನಮ್ಮದು 4ನೇ ವರ್ಷ ಪಾದಯಾತ್ರೆ ಗೈಸ್. ಹೊರಟಿದ್ದೀವಿ. ಎಲ್ಲರೂ ಹಾಯ್ ಮಾಡಿ. ಹಾಯ್ ಹಾಯ್. ಗೈಸ್, ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇದು 4ನೇ ವರ್ಷದ ಪಾದಯಾತ್ರೆ. ಇಲ್ಲಿಂದ 48 ಕಿಲೋಮೀಟರ್ ಇದೆ. ನಾವಿವತ್ತು ಕೊಟ್ಟಿಗೆಹಾರದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಇವಾಗ ಟೈಮ್ ಬಂದುಬಿಟ್ಟು 5 ಕಾಲಾಗಿದೆ. ನೋಡಿ ಗೈಸ್, ಇಷ್ಟು ವಯಸ್ಸಾದರೂ ಕೂಡ ಈ ವಯಸ್ಸಲ್ಲಿ ಪಾದಯಾತ್ರೆ ಬರ್ತಾ ಇದ್ದಾರೆ. ಹಾಗೆ ನಾವು ಪಾದಯಾತ್ರೆನ ಸ್ಟಾರ್ಟ್ ಮಾಡ್ಕೊಂಡೇ ಬಂದೇಬಿಟ್ವಿ. ಬರ್ತಾ ಬರ್ತಾ ನಾವು ಬಂದಿದ್ದು ಆಲೆಕಾನ್ ಫಾಲ್ಸ್ ಹತ್ರ. ಹಾಗೆ ಅಲ್ಲೊಂದು ದೇವಸ್ಥಾನ ಇತ್ತು. ದೇವಸ್ಥಾನ ಕೈ ಮುಕ್ಕೊಂಡು ಪಾದಯಾತ್ರೆ ಹೊರಟಿದ್ವಿ. ಹುಷಾರಾಗಿ ಬರಲಿ ಅಂದ್ಕೊಂಡು ನಾವು ಕೈ ಮುಕ್ಕೊಂಡು ಅಲ್ಲಿಂದ ನಮ್ಮ ಪಾದಯಾತ್ರೆನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾವು ಅಲ್ಲಿಂದ ಹೊರಟ್ಬಿಟ್ಟು ಸೀದಾ ಬಂದುಬಿಟ್ಟು ಜೈನ್ ಕಲ್ಲು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ. ಹಾಗೆ ನಾವು ದೇವ್ರಿಗೆ ಕಾಣಿಕೆ ಹಾಕಿ ಕೈ ಮುಗಿದು ಅಲ್ಲಿಂದ ನಾವು ಹೊರಟ್ವಿ. ನಿಮ್ಮ ಅಭಿಮಾನಿ ಅಣ್ಣ ಯಾವ ಊರವರು? ಬೆಳ್ತಂಗಡಿ ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಶಾರ್ಟ್ ಕಟ್ ಹುಡ್ಕೊಂಡು ಹೋದ್ರೆ ಬೇಗ ರೀಚ್ ಆಗ್ಬೋದು ಅಂದ್ಕೊಂಡು ಮೇನ್ ರೋಡಲ್ಲಿ ಬರ್ತಾನೆ ನಾವು ಈ ಥರ ಕಲ್ಲು ಗುಡ್ಡ ಇರೋ ದಾರಿಲಿ ಈಗೆಲ್ಲ ಇಳ್ಕೊಂಡು ಬರಬೇಕಾಗುತ್ತೆ. ನಾವು ಹೋಗೋ ದಾರಿ ಮಾತ್ರ ಅಷ್ಟೊಂದು ಸುಲಭವಾಗಿರಲ್ಲ. ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ? ನನ್ನ ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ಎಲ್ಲಿ ಬಂದು ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಹೋಗ್ತಿದ್ದೀವಿ. ಹೋಗೋ ದಾರಿ ಬಗ್ಗೆ ಯೋಚನೆ ಮಾಡಬಾರ್ದು, ಹೋಗೋ ಗುರಿ ಬಗ್ಗೆ ಯೋಚನೆ ಮಾಡ್ಬೇಕಂತೆ. ಹಬ್ಬ ಮಾರ ಫೈನಲ್ ಬಂದ್ವಿ ರೋಡಿಗೆ. ಫೈನಲಿ ಚಾರ್ಮಡಿ ಊರಿಗೆ ಬಂದ್ವಿ. ಇಲ್ಲಿಂದ ಇರೋದು ಹಬ್ಬ. ಹಾಗೆ ಚಾರ್ಮಡಿಲಿ ಊಟ ಕೊಡ್ತಿದ್ರು. ಊಟ ಮುಗಿಸ್ಕೊಂಡು ನಮ್ಮವ್ರು ಸ್ವಲ್ಪ ಜನ ಮುಂದೆ ಬಂದಿದ್ರು. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ನಾವು ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಾವು ಬೆಳಗಿನ ಜಾವ ನೇತ್ರಾವತಿಯಲ್ಲಿರಬೇಕು. ಹಾಗಾಗಿ ತುಂಬ ಜನ ಚಾರ್ಮಡಿ ಬಂದ ಮೇಲೆ ಅಲ್ಲೇ ಮಲಗಿಬಿಟ್ಟು ಬೆಳಗಿನ ಜಾವ ಎದ್ದು ನಡೀತಾರೆ. ಆದರೆ ನಾವು ಹಾಗಲ್ಲ, ನೈಟೆಲ್ಲ ನಡೆದ್ಬಿಟ್ಟು ನೇತ್ರಾವತಿಗೆ ಹೋಗಿಬಿಟ್ಟೆ ಮಲಗೋದು. ಹಾಗಾಗಿ ಎಲ್ಲೂ ಸ್ಟಾಪ್ ಕೊಡ್ದೇ ನಾನ್ ಸ್ಟಾಪ್ ಆಗಿ ನಡೀತಾನೆ ಇರ್ತೀವಿ ಗೈಸ್. ಫೈನಲಿ ಗೈಸ್, ರಸ್ತೆ ಬಂದು ರೀಚ್ ಆದ್ವಿ. ಇನ್ನು ಧರ್ಮಸ್ಥಳಕ್ಕೆ 10 ಕಿಲೋಮೀಟರ್ ಇದೆ. ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡೋಣ. ಇವಾಗ ಟೈಮು 12 ಆಗಿದೆ. 12 ಗಂಟೆಗೆ ಬಂದು ರೀಚ್ ಆದ್ವಿ. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೋ ನೀನೆ ಸಖಿ ಆವರಿಸು ಮೈಗುಂಬಿ ಜಸ್ನಾತ್ ಮಾತಲ್ಲಿ ಇದೇ ಒಣಗೋಗ್ಯದ ಮರ ಮಾದರಿನ ಜೊತೆಗೆ ಬಂದಿರೋ ಫೈನಲಿ ಗೈಸ್, ಅಂತೂ ನೇತ್ರಾವತಿ ತಲುಪಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು 3:25 ಆಗಿದೆ. 3:15ಗೆ ರೀಚ್ ಆಗಿದ್ವಿ. ನೋಡಿ, ಫೈನಲಿ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಇಲ್ಲಿ ಹಾಲ್ಟ್ ಆಗಿಬಿಟ್ಟು ಇನ್ನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸಾವಿತ್ರಿ. ಎಲ್ಲರೂ ಕಾಣಿಸ್ತೀರ. ಇವಾಗ ನಾವು ಮಲಗೋ ಟೈಮು. ಬಾಯ್, ಬೆಳಗ್ಗೆ ಹೇಳುವ ಬಾಯ್, ಗುಡ್ ನೈಟ್, ಬಾಯ್, ಲವ್ ಯು. ಹಾಗೆ ನಾವು ಬೆಳಗ್ಗೆ ಬೇಗ ಎದ್ದು ನೇತ್ರಾವತಿ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾವು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಹೊರಟಿದ್ದು ಧರ್ಮಸ್ಥಳಕ್ಕೆ. ಗೈಸ್, ಎಷ್ಟು ಬಿಸಿಲಿದೆ ಅಂದರೆ ಕಾಲು ಸುಡಿಯೋಕೆ ಸ್ಟಾರ್ಟ್ ಆಯಿತು. ಮತ್ತು ಬರೀ ಕಾಲ ಬೇರೆ ಹೋಗ್ತಾ ಇದ್ದೀವಿ. ಚಪ್ಪಲ್ ಬೇರೆ ಅಲ್ಲೇ ಬಿಟ್ಟು ಬಂದ್ವಿ. ಇನ್ನು ಧರ್ಮಸ್ಥಳದಲ್ಲಿ ಏನು ಗೊತ್ತಿನೋ ಗೊತ್ತಿಲ್ಲ. ಮತ್ತು ಬರಿಗಾಲಲ್ಲಿ ನಾವು ಹಾಗೆ ಬಿಸಿಲಲ್ಲಿ
ನಡ್ಕೊತ ಬಂದು ಸೀದಾ ಧರ್ಮಸ್ಥಳ ಎಂಟ್ರೆನ್ಸ್ ಹತ್ರ ಬಂದು ಗೈಸ್. ಒಳಗಡೆ ಹೋಗೋಣ, ಹೋಗಿ ಬಿಟ್ಟು ಊಟ ಮಾಡಿ ಹಾಗೆ ಪೂಜೆಗೆ ನಿಲ್ಲೋಣ ಅಂತಿದ್ದಾರೆ. ಪೂಜೆ ನಿಂತ್ಬಿಟ್ಟು ಮತ್ತೆ ಸಂಜೆ ಸಿಗ್ತೀನಿ, ನೋಡೋಣ ಪೂಜೆಯಲ್ಲಿ ಏನಾಗುತ್ತೆ ಅಂತ. ಹಾಗೆ ಆ ಬಿಸಿಲಲ್ಲಿ ಕಾಲು ಉರಿತಾ ಇದ್ರು ಪರವಾಗಿಲ್ಲ ಅಂದ್ಕೊಂಡು ನಾವು ಧರ್ಮಸ್ಥಳ ದೇವಸ್ಥಾನ ಹತ್ರ ಬಂದು ಊಟ ಮುಗಿಸ್ಕೊಂಡು ನಾವಿವಾಗ ದೇವ್ರ ದರ್ಶನಕ್ಕಂತ ಹೊರಟಿದ್ವಿ. ಊಟ ಮಾಡಿಕೊಂಡು ಜನ ಇದ್ದಾರೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಟೈಮ್ ಬಂದುಬಿಟ್ಟು 12:30. ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ ಅಂತ ನೋಡೋಣ. ಒಳಗಡೆ ಹೋಗ್ತಾಯಿದ್ವಿ. ಹೋದ ಸಲ ಅಲ್ಲಿ ಜಾಲರಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಫುಲ್ ಜನ ಇದ್ದರು. ಈ ಸಲ ಸ್ವಲ್ಪ ಕಮ್ಮಿ ಇದ್ದಂಗೆ ಇದ್ದಾರೆ, ಆದರೂ ಜನ ಇದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಬರ್ತೀವಿ ಅಂತ. ನೋಡಿ ಗೈಸ್, ಎಲ್ಲ ಫುಲ್ ಜನ, ಫುಲ್ ಜಾಮ್ ಆಗಿದೆ, ಫುಲ್ಲು ಕೂತ್ಕೊಂಡಿದ್ದಾರೆ. ಮುಂದೆ ಹೋಗೋಕ್ಕೆ ಜಾಗ ಇಲ್ಲ ನೋಡಿ. ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ, ಇನ್ನೂ ಹೋಗ್ತಾ ಹೋಗ್ತಾ ಮುಂದೆ ಜಾಸ್ತಿ ಆಗುತ್ತೆ. ಜನ ಮಾತ್ರ ತುಂಬ ಇದ್ದರು. ಹಾಗಾಗಿ ಜನ ಫುಲ್ ಜಾಮ್ ಆಗಿಬಿಟ್ಟು ಮುಂದೆ ಹೋಗ್ತಾ ಇರಲಿಲ್ಲ. ನಾವು ಸುಸ್ತಾಗಿತ್ತು, ಹಾಗೆ ನಾವು ಅಲ್ಲಿಗೆ ಮಲ್ಕೊಂಡ್ವಿ. ನೋಡಿ, ಹಿಂದೆ ಹೋಗೋಂಗಿಲ್ಲ, ಮುಂದೆ ಬರೋಂಗಿಲ್ಲ, ಫುಲ್ಲು ಜನ ಅಲ್ಲೇ ಮಲ್ಕೊಂಡಿದ್ದಾರೆ ಎಲ್ಲರೂ. ನಾವು ಅಲ್ಲಿಗೆ ಮಲ್ಕೊಂಡ್ವಿ. ಇನ್ನೇನು ಮುಗೀತು ಅನ್ನೋ ಸಮಾಧಾನದಲ್ಲಿ ಇರುವಾಗ ಇವ್ರು ತಂದು ಇಲ್ಲಿ ಕೂರಿಸಿದ್ದಾರೆ. ಈ ಹಾಲಲ್ಲಿ ತುಂಬ ಜನ ಈ ಹಾಲಲ್ಲಿದ್ದಾರೆ, ಯಾಕಂದರೆ ಜನ ಜಾಸ್ತಿ ಇದ್ದಾರೆ. ವಿಶೇಷ ಪೂಜೆ ಇದೆ ಅಂದ್ಬಿಟ್ಟು ಜನ ಬಿಡ್ತಾ ಇಲ್ಲ ಒಳಗಡೆ. ನಾವು 3:30ಗೆ ಬಂದಿದ್ದೀವಿ. ಇಲ್ಲಿ ಓಪನ್ ಆಗೋದು ಹಾಲು 10-11 ಗಂಟೆ ಆಗುತ್ತಂತೆ. ಅಲ್ಲಿವರೆಗೂ ಇದೇ ಥರ ಕಾಯ್ಕೊಂಡು ನಾವು ಮಲ್ಕೊಳ್ಬೇಕು ಗೈಸ್. ಆಲ್ರೆಡಿ ಫುಲ್ ಸುಸ್ತಾಗಿ ಹೋಗಿತ್ತು. ಒಂದು ಸಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋಗಿ ಮಲ್ಗೋಣ ಅಂದ್ವಿ. ಇಲ್ಲಿ ಬಂದುಬಿಟ್ಟು ಹಾಲಲ್ಲಿ ಕೂರಿಸಿದ್ದಾರೆ. ನನಗನ್ಸಿದ್ದೇನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ನಾನು ಯಾವುದೋ ಬೇರೆ ಕಡೆ ಬಂದುಬಿಟ್ಟಿದ್ದೀನಿ, ಯಾವುದೋ ಬಿಗ್ ಬಾಸ್ ಮನೆ ಒಳಗೆ ಬಂದುಬಿಟ್ಟಿದ್ದೀನಿ ಅನ್ನಿಸ್ತಿದೆ. ಯಾಕಂದರೆ ಒಳಗಡೆ ಎಲ್ಲ ಫೆಸಿಲಿಟಿ ಇದೆ, ಆದರೆ ಹೊರಗಡೆ ಬಿಡ್ತಾಯಿಲ್ಲ. ನಾವು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಅವ್ರು ಬಿಡೋ ತನಕ. ಮೊದಲೇ ಯಾರೂ ಪರಿಚಯ ಇಲ್ಲ, ಇಲ್ಲಿ ತುಂಬ ಜನ ಬಂದಿದ್ದಾರೆ. ಹಾಗೋ ಹೀಗೋ ನಾವು ಹೊರಗಡೆ ಹೋಗೋ ಟೈಮ್ ಅಂತೂ ಬಂತು. ಯಪ್ಪ, ಒಂದು ಸಲ ಬಿಟ್ರಲ್ಲ ಅಂತ ಸಾಕಾಗೋಗಿತ್ತು. ಅದೇ ಖುಷಿಗೆ ನಾವು ಬೇಗ ಬೇಗ ಹೊರಗಡೆ ದರ್ಶನಕ್ಕಂತ ಬಂದ್ವಿ. ಫೈನಲಿ ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಸಾಕು ಅನ್ಸಂಗಾಗಿತ್ತು. ಯಾಕಪ್ಪ ಅಂದರೆ 3:30ಗೆ ಹೋದವರು ಮಧ್ಯಾಹ್ನ. ನಾವು ಇವಾಗ 10:45 ಆಗಿದೆ. ಇವಾಗ ಹೊರಗಡೆ ಬರ್ತಾಯಿದ್ದೀವಿ. ಹಾಗೆ ನಾವು ಹೊರಗಡೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಾಡಿ, ನೀನು ತೇರು ಇಳಿಯೋದು 2 ಗಂಟೆ ಆಗುತ್ತೆ. ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು. ಹಾಗೆ ನಾವು ಬಂದುಬಿಟ್ಟು ಇಲ್ಲಿ ಮಲ್ಕೊಂಡ್ವಿ. ನಿನ್ನ ತೇರು ಎಳೆಯೋದು 2 ಗಂಟೆ ಆಗುತ್ತೆ, ಹಾಗಾಗಿ ಬಂದುಬಿಟ್ಟು ಇಲ್ಲಿ ಮಲ್ಗೋಣ ಅಂತ ಇಲ್ಲಿ ಬಂದು ಮಲ್ಕೊಂಡ್ವಿ. ಇಲ್ಲಿ ತೇರು ಕೂಡ ಬರೋದು ಚೆನ್ನಾಗಿ ಕಾಣುತ್ತೆ, ಹಾಗಾಗ್ಬಿಟ್ಟು ಫೈನಲಿ ಗೈಸ್ ತೇರು ಕೂಡ ಬಂತು. ಹಾಗೆ ನಾವು ತೇರು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮೂರಿಂದ ಗಾಡಿ ಬಂದಿತ್ತು ನಾವು ಹೋಗಲಿಕ್ಕೆ. ಹಾಗೆ ನಮ್ಮದು ಗಾಡಿ ಕೂಡ ಬಂತು. ನಾವೆಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ನಾವೆಲ್ಲರೂ ಧರ್ಮಸ್ಥಳದಿಂದ ಹೊರಟ್ವಿ. ಈ ವರ್ಷದ ಪಾದಯಾತ್ರೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.